ಅಮ್ಮ ಈಗ ನೀವು ಬಂದು ಹೋಗಿ ಒಂದು ತಿಂಗಳಾಯ್ತಲ್ಲ, ಮುಂಚೆ ಈಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 14 ವರ್ಷ ಆಯ್ತು. ಮುಂಚೆ ಧಾತು ಫುಲ್ಲು ನೀರಂಗ್ ಬರೋದು, ಹೌದಿಲ್ಲ ನಮ್ಮ? ಆಮೇಲೆ ಗಡಸ್ತನ ಆಗ್ತಿರ್ಲಿಲ್ಲ, ಗಂಡ ಹೆಂಡತಿ ಸೇರಕ್ಕೂ ತೊಂದರೆ ಆಗೋದು. ಎಷ್ಟು ಸೆಕೆಂಡ್ವರೆಗೂ ನೀವು ಸೇರ್ತಾ ಇದ್ರಿ? ನಿಮಿಷಕ್ಕಂಗ ಹೋಗ್ಬಿಡೋದು, ಹೌದಿಲ್ಲ? 1 ನಿಮಿಷ ಅಥವಾ 2 ನಿಮಿಷಕ್ಕಿಂತ ಜಾಸ್ತಿ ನೀವು ಸೇರಕ್ ಆಗ್ತಿರ್ಲಿಲ್ಲ. ಸೇರ್ಬೇಕಾದ್ರೆ ಡೌನ್ ಆಗ್ಬಿಡೋದು, ನೀನು ಒಳಗೆ ಹಾಕ್ತಾನೆ ಇರ್ಲಿಲ್ಲ, ಅವಾಗಲೇ ಡೌನ್ ಆಗ್ಬಿಡೋದು, ಹೌದಿಲ್ಲ? ಈಗ ನಮ್ಮ ಮೆಡಿಸಿನ್ 1 ತಿಂಗಳು ಉಪಯೋಗ ಮಾಡಿದಿರಿ, ಈಗ ನಿಮಗೆ ಸ್ಟ್ರೆಂತ್ ಇದೆಯಾ? ಗಡಸ್ತನ ಇಂಪ್ರೂವ್ಮೆಂಟ್ ಆಗಿದೆ, ಧಾತು ಎಲ್ಲ ಗಟ್ಟಿ ಆಗಿದೆ, ಆಮೇಲೆ ಟೈಮಿಂಗ್ಸು ಭಾಳ ಆಗಿದೆ, ಭಾಳ ಹೊತ್ತು ನೀವು ಸೇರ್ಬಹುದು, ಲಿಂಗ ಫುಲ್ ಗಡಸಾಗ್ತದೆ, ಕರೆಕ್ಟಾ? 8 ನಿಮಿಷದವರೆಗೂ ಮಾಡ್ತಾ ಇದ್ರಿ, ಮುಂಚೆ 1 ರಿಂದ 2 ನಿಮಿಷದೊಳಗೆ. 2 ನಿಮಿಷ ಜಾಸ್ತಿನೇ ಆಗ್ತದೆ, ಈಗ ನೀವು 8 ನಿಮಿಷಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀರಾ. ಖುಷಿ ಇದೆಯಾ ನಮ್ಮ? ಆಮೇಲೆ ನಮ್ಮ ಮೆಡಿಸಿನ್ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ? ಏನಿಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ, ಆರಾಮಾಗಿ ತಗೋಬಹುದಲ್ವಾ? ನಿಜ ಹೇಳ್ತಿದ್ರಿ ತಾನೆ? ಡಾಕ್ಟರ್ ಲಂಚ ಕೊಟ್ಟೆ ಅಂದ್ರೆ ಹೇಳಿಸ್ತವ್ರ? ಏನಿಲ್ಲಲ್ಲ, ಸತ್ಯ ತಾನೆ? ಕರೆಕ್ಟಾ? ನೀವಿಬ್ರು ಗಂಡ ಹೆಂಡತಿ ಹೇಳ್ತಿರೋದು ಸತ್ಯ ತಾನೆ? ಖುಷಿ ಇದೆ. ಈ ತರ ಲೈಂಗಿಕ ವೀಕ್ನೆಸ್ ಇರೋಂಥವ್ರು ನಮ್ಮ ಆಯುರ್ವೇದ ಚಿಕಿತ್ಸೆಯಿಂದ ಸರಿ ಮಾಡ್ಕೋಬಹುದು, ಹೌದಲ್ಲ? ಅದಕ್ಕೆ ನೀವೇ ಉದಾಹರಣೆ, ಸತ್ಯ ತಾನೆ? ಕರೆಕ್ಟಾ? ಒಳ್ಳೆದಾಗಲಿ.